ಪೀಪಲ್ ಆರ್ ಡೂಯಿಂಗ್. ಏನ್ರಿ ಕಿತ್ಕೊಳ್ತೀರ ನಂದು? ನಿಮ್ಗೆ ಯೋಗ್ಯತೆ ಇದೆಯಲ್ರಿ ನಾನು ಕಿತ್ಕೊಳಕ್ಕೆ? ನಾನು ಬೇರೆ ಯಾವ್ದೇ ಲೌಡೆ ಕೆಬಾಲ್ ಹೀರೋಗಳ ತರ ಇಲ್ಲ ಸ್ವಾಮಿ. ನಾನು ಪಕ್ಕ ಆಕ್ಚುಲಿ ಲೋಕಲ್. ನಾನು ಎಲ್ಲರೂ ಸದೆ ಬಡಿ ಅಂತ ಹೇಳ್ಬಿಟ್ಟಿದ್ದು ನೀನೇ ಅಲ್ಲಪ್ಪ. ನಾನ್ ಮಾಡಿದ ತಪ್ಪು ಅನ್ನೋದಾದ್ರೆ ನೀನ್ ಹೇಳ್ಕೊಟ್ಟಿದ್ದೆ ತಪ್ಪ. ಏನಂದ್ರೆ ತಿಂದ್ವಿ ಸಾಕೋ ಹಣ್ಣಲ್ಲೂ ಯಾರಿಗಕ್ಕ ಯಾರಿಗೆ ತಂಗಿ ಇಲ್ಲ ಇನ್ಯಾರಿಗೋ ಅವ್ವ ಆಗಿರ್ತಾಳೋ ಆಕಿ. ನೀ ಯಾವ ಹೆಣ್ಣನ್ನು ಕಾಲಿನ ಕಸದ ಸಮಾನ ನೋಡತ್ತಿಯಲ್ಲ ಆಕೆನ ದೇವತೆ ಅಂತೇಳಿ ಪೂಜೆ ಮಾಡಿದ ನೆಲ ಆಯ್ತೋ ಇದು. ಮನುಷ್ಯ ಹುಟ್ಟಿಯಲ್ಲೋ 5 ನಿಮಿಷದ ಚಪ್ಪಲಕ್ಕೋಸ್ಕರ ರಾಕ್ಷಸ ಯಾಕಕ್ಕಿವೋ. ನೀ ಒಬ್ಬ ಮಾಡೋ ಈ ಗನಂದಾರಿ ಕೆಲಸಕ್ಕೆ ಗಂಡ ಕುಲಕ್ಕೆ ಯಾಕೋ ಕಳಂಕ ತರ್ತಿ. ಮಂದಿ ಹೇಳ್ತಾರ ಹೆಣ್ಣಿಗೆ ಶಿಕ್ಷಣ ಕೊಡಿಸ್ರಿ ಆಕೆನ ವಿದ್ಯಾವಂತಳಾಗಿ ಮಾಡಿಸ್ರಿ ಅಂತೇಳಿ. ಆದರೆ ಕರೆ ಶಿಕ್ಷಣ ಕೊಡಿಸ್ಬೇಕಾಗಿರೋದು ಈ ಹಾಳಾದ ಗಂಡು ಜನ್ಮಕ್ಕಲ್ಲೇನ್ರಿ? ಹುಡುಗಿ ಮಾನ ಕಾಪಾಡೋದಕ್ಕೋಸ್ಕರ ಆಗ ನಾನು ಮಾಡಿದ ತಪ್ಪು ಅಂತ ನಂಗೆ ಅನ್ಸ್ಲಿಲ್ಲ. ಸರಿಯಾದ ಹೇಳಿಕೆ ಕೊಡ್ಲಿಲ್ಲ ಅಂತ ಆಕ್ಷನ್ ತಗೊಂಡು. ಆದ್ರೆ ಅವ್ರು ಎಂಟ್ರಿ ಏನಾದ್ರು ಬರ್ತಾರಲ್ಲ, ಅಂದ್ರೆ ಯಾರನ್ನ ಭೇಟಿ ಮಾಡಕ್ ಬಂದಾಗ ಅವು ಬರ್ತಾರಲ್ಲ, ಅವಾಗೆಲ್ಲ ಕೈದಿಗಳು ನಿಂತ್ಕೊಂಡು ನೋಡ್ತಾರೆ ಅವ್ರನ್ನ. ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲೇ ಸತ್ರು ನಮ್ಮನ್ನ ಸುಟ್ಟಾಗ ಎತ್ಕೊಂಬಂದ್ ಪಶ್ಚಿಮವಾಯಿಗೆ ಹಾಕದೆ ಹೊರತು ಎಲ್ಲೂ ಹಾಕಲ್ಲ. ಹೌದೋ ಅಲ್ವೋ? ಅವ್ನು ಬೆಂಗಳೂರಲ್ಲಿ ಸಾಯ್ಲಿ, ಮೈಸೂರಲ್ಲಿ ಸಾಯ್ಲಿ, ಇನ್ನೊಂದ್ ಕಡೆ ಸಾಯ್ಲಿ, ಮತ್ತೊಂದ್ ಕಡೆ ಸಾಯ್ಲಿ, ಈ ದೇಹ ಇಲ್ಲೇ ಆಕ್ಚುಲಿ ಬೂದಿ ಆಗಿ ಹೋಗೋದಕ್ಕೆ. ಅದಕ್ಕೆ ಯಾಕ್ರೆ ಇಷ್ಟೊಂದು ಯೋಚನೆ ಮಾಡ್ಬೇಕು? ನಿರ್ರೆ ಇಲ್ಲೇ ಮಾಡೋಣ ಅಂತ. ಆದ್ರಿಂದ ಅದೊಂದು ವ್ಯಾಮೋಹ ಇಲ್ಲಿದ್ದು ಪಟ್ಟಣಕ್ಕೆ ನಮ್ಗೆಲ್ಲ ಇರೋದು. ಏನ್ ನೋಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಆಮೇಲೆ ನನ್ನಷ್ಟು ಬ್ಲಾಕ್ ಮಾರ್ಕ್ ಇರೋನು ಯಾರು ಇಲ್ಲ. ಇದಾರೆ ಸುಮಾರು ಜನ. ನಾನು ಹೇಳ ನನ್ನಷ್ಟು ಬ್ಲಾಕ್ ಮಾರ್ಕ್ ಯಾರು ಇಲ್ಲ. ಅದು ನನ್ ಬ್ಯಾಡ್ ಲಕ್ಕೋ ಇರೋದು ನಮ್ಗೆ ಗೊತ್ತಿಲ್ಲ. ನಾನು ನಿಮ್ಮ ಹತ್ರ ಒಂದು ಬಹಳ ಕುತೂಹಲದ ಪ್ರಶ್ನೆ, ಆಸ್ ಎ ಫ್ಯಾನ್ ಅಂತ ತಿಳ್ಕೊಳ್ಳಿ. ಈ ದರ್ಶನ್ ಹಿಂಗೆ ಕ್ಯಾರೆಕ್ಟರ್ ದರ್ಶನ್ದು? ಶಟಕ್ ಬಾ. ದುಡ್ಡಿಗೆ ಬದುಕ್ತಿರೋರೆಲ್ಲ ಬದುಕಲ್ಲ. ಏನ್ ಸಾರ್ಥಕತೆ ನಿಮ್ ಪ್ರಕಾರ ಹಂಗಿದ್ರೆ ಜೀವನ? ನೆಮ್ಮದಿ ಇರ್ಬೇಕು ಸರ್. 10 ರೂಪಾಯಿ ದುಡಿದ್ರೆ ಪ್ರೌಡ್ ಆಗಿ ದುಡ್ಕೊಂಡು ಬೇಕಾದ್ರೆ ನಾಳೆ ಬೆಳಗ್ಗೆ ನಾನು 5 ಗಂಟೆಗೆ ಕೆಲಸ ಮಾಡಿದ್ರು ಯಾರು ಕೇಳಂಗಿರ್ಬಾರ್ದು, ರಾತ್ರಿ ಬೆಳಗ್ಗೆ 10 ಗಂಟೆಗೆ ಕೆಲಸ ಮಾಡಿದ್ರು ಯಾರು ಕೇಳಂಗಿರ್ಬಾರ್ದು. ಎಲ್ಲಿ ಸಿಗುತ್ತದು? ಎಲ್ಲಿ ಸಿಗುತ್ತೆ ಸರ್? ಅವ್ರವ್ರ ಹತ್ರನೇ ಇದೆ, ಹುಡ್ಕೋಬೇಕಷ್ಟೇ. ನಾವು ಕಷ್ಟದಲ್ಲಿದ್ದಾಗ ಯಾರು ಇರ್ಲಿಲ್ಲ ಸರ್. ಜೀವನ ಮಾಡಿದಾನೆ ನನ್ನ ಮಗ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ಹೇಳ್ದೆ ಮಗ, ವಿದ್ಯೆ ಇಲ್ದೆ ಇರ್ಬೋದು, ಆದ್ರೆ ನಿನ್ನ ಜೊತೆಗೆ 6 ಕೋಟಿ ಜನ ಇದ್ದಾರೆ ಸರ್. ನೀವೆಲ್ಲ ನಮ್ಗೆ ಇನ್ಸ್ಪಿರೇಷನ್. ನೀವೇನ್ ಮಾಡಿದೀರಾ ಅದ್ರಲ್ಲಿ ನಾವೇನು ಆ ಟ್ರ್ಯಾಕ್ ಅಲ್ಲಿ ನಾವು ನಡೀತಾ ಇದೀವಿ ಅಷ್ಟೇ. ದರ್ಶನ್ ಸರ್ನ ನಾನು ಏನಕ್ಕೆ ತುಂಬಾ ಇನ್ಸ್ಪಿರೇಷನ್ ಆಗಿ ತಗೋತೀನಿ ಅಂದ್ರೆ, ಝೀರೋ ಇಂದ ಬಂದು ಒಬ್ಬ ವ್ಯಕ್ತಿ ಒಂದು ಇಂಡಸ್ಟ್ರಿ ಆಳ್ತಾರೆ, ಆಮೇಲೆ ಅವ್ರಿಗಿರೋ ಫ್ಯಾನ್ ಫಾಲೋಯಿಂಗ್ ಯಾರಿಗೂ ಇಲ್ಲ. ನಾನು ಒಬ್ಬ ದರ್ಶನ್ ಸರ್ ಫ್ಯಾನ್. ದರ್ಶನ್ ಅನ್ನೋ ಹೆಸರಿದ್ರೆ ಸಾಕು ಸರ್. ಅದ್ ಯಾವ ಸಿನಿಮಾ ಏನು ಟಾಪಿಕ್ ಏನು ಇಲ್ಲ, ದರ್ಶನ್ ಅನ್ನೋ ಹೆಸರಿದ್ರೆ ಸಾಕು, ಅವ್ರಿಗೆ ಫುಲ್ ಖುಷಿ ಆಗ್ಬಿಡುತ್ತೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅನ್ನೋ ಹೆಸರು ಇದೆಯಲ್ಲ, ಅದು ಫುಲ್ ಟ್ರೆಂಡಿಂಗ್ ಅಲ್ಲಿ ಇರುತ್ತೆ, ಯಾವಾಗ್ಲೂ ಓಡ್ತಾನೆ ಇರುತ್ತೆ. ಅಷ್ಟು ಜನ ಫ್ಯಾನ್ಸ್. ನಮ್ಮ ಕರ್ನಾಟಕದಲ್ಲಿ ಇತ್ತೀಚಿನ ಹೀರೋಸ್ ಅಲ್ಲಿ ಈ ಲೆವೆಲ್ಗೆ ಮಾಸ್ ಕ್ರೌಡ್ ಅಂಡ್ ಫ್ಯಾನ್ಸ್ ನ ಇಟ್ಕೊಂಡಿರೋ ಅಂತ ಹೀರೋ ಚಾಲೆಂಜಿಂಗ್ ಸ್ಟಾರ್ ನ. ತುಂಬಾ ಕಷ್ಟಪಟ್ಟಾಗ ಕೆಲವು ಕಡೆಗೆ ಮಾತುಗಳು ತುಂಬಾನೇ ಕಹಿಯಾಗಿರುತ್ತೆ. ಯಾಕಂದ್ರೆ ಆ ಕಷ್ಟಗಳನ್ನ ಜೀಣಿಸ್ಕೊಂಡು ಇಷ್ಟು ಅಂತ ನಾವು ನಾಡ್ಕೊಳಕ್ಕಾಗುತ್ತೆ. ಪರವಾಗಿಲ್ಲಮ್ಮ, ಹೂ ನಮ್ಮ ಅಂತ. ಯಾಕಂದ್ರೆ ನೀನ್ ಇಲ್ಲಿವರೆಗೂ ಬಂದಾಗ ಹೂ ಅನ್ಬೋದು, ಇಲ್ಲಿಗೆ ಬಂದಾಗ ಹೂ ಅನ್ಬೋದು, ಇಲ್ಲಿಗೆ ಬಂದಾಗ್ಲೂ ಓಕೆ ಅನ್ಬೋದು. ಇಲ್ಲಿಗೆ ಬಂದಾಗ 3 ಸಲ ಎದ್ದು ಹೇಳ್ತೀವಿ ಗೊತ್ತಾ, 3ನೇ ಸಲಿಗೆ ಹಂಗ್ಬಿಟ್ಟು ಓದಿದ್ವಿ ಗೊತ್ತಾ, ಅದೇ ಕೋಪ ಅಷ್ಟೇ. ಹೇಗಿದ್ರು ಅರ್ಧ ವಯಸ್ಸು ಮುಗೀತು, ಇನ್ನೊಂದ್ ಸ್ವಲ್ಪ ದಿನ ಹೋದ್ರೆ ನಾವೇ ಇರಲ್ಲ. ಹಳ್ಳಕ್ ತಳ್ಳಿ ಮುಚ್ಚಾಕ್ತಾರೆ, ಭೂಮಿಗೆ ಬಾರ ಅಂತ ಕೈ ತೊಳ್ಕೊಂಡ್ಬಿಡ್ತಾರೆ. ಒಬ್ರು ಅಲ್ಲ, ಅದನ್ನೆಲ್ಲ ನೋಡಿ ಫೀಲ್ ಮಾಡೋದಕ್ಕೆ ನಾವೇ ಇರಲ್ಲ. ನನ್ನನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ದರ್ಶನ್ ಸರ್. ಅಂಡ್ ಇವತ್ತು ನನ್ಗೇನೇ ಹೆಸರಿದ್ರು ಅದು ದರ್ಶನ್ ಸರ್ ಇಂದ. ಅವತ್ತು ಒಂದು ಮಾತು ಅವ್ರು ಏನಾದ್ರು ನೋ ಅಂತ ಹೇಳಿದ್ರೆ ಪ್ರಾಬಬ್ಲಿ ಇವತ್ತು ರಚಿತಾರಾಮ್ ರಚಿತಾರಾಮ್ ಆಗಕ್ಕಾಗ್ತಿರಲಿಲ್ಲ. ಸೊ ನನ್ನ ಒಂದು ರಿಗಾರ್ಡ್ಸ್, ನನ್ನ ಕುಟುಂಬ, ಅವರ ಒಂದು ಋಣ ನನ್ನ ಇಡೀ ಫ್ಯಾಮಿಲಿಗೆ ಇದೆ, ನನ್ನ ಮೇಲಿದೆ. ನನ್ನ ನಂಬಿಕೆನ ಸುಳ್ಳು ಮಾಡ್ಬಿಟ್ರು.
ಸುಖದಾಗ ಎಲ್ರು ಇರ್ತಾರ, ದುಃಖದಾಗ ಯಾರು ಇರಕ್ಕಿಲ್ಲ ಅನ್ನೋ ಮಾತನ್ನ ಎಲ್ರು ದಿಟ ಮಾಡ್ಬಿಟ್ಟು. ತುಂಬಾ ಕಷ್ಟಪಟ್ಟಾಗ ಕೆಲವು ಕಡೆಗೆ ಮಾತುಗಳು ತುಂಬಾನೇ ಕಹಿಯಾಗಿರುತ್ತೆ. ಯಾಕಂದ್ರೆ ಆ ಕಷ್ಟಗಳನ್ನ ಜೀಣಿಸ್ಕೊಂಡು ಇಷ್ಟು ಅಂತ ನಾವು ನಾಡ್ಕೊಳಕ್ಕಾಗುತ್ತೆ. ಪರವಾಗಿಲ್ಲಮ್ಮ ಹೂ ನಮ್ಮ ಅಂತ. ಯಾಕಂದ್ರೆ ನೀನು ಇಲ್ಲಿವರೆಗೂ ಬಂದಾಗ ಹೂ ಅನ್ಬೋದು, ಇಲ್ಲಿಗೆ ಬಂದಾಗ ಹೂ ಅನ್ಬೋದು, ಇಲ್ಲಿಗೆ ಬಂದಾಗ್ಲೂ ಓಕೆ ಅನ್ಬೋದು. ಇಲ್ಲಿಗೆ ಬಂದಾಗ 3 ಸಲ ಎದ್ದು ಹೇಳ್ತೀವಿ ಗೊತ್ತಾ, 3ನೇ ಸಲಿಗೆ ಹಂಗ್ ನಂಬಿಟ್ಟು ಓದಿದ್ವಿ ಗೊತ್ತಾ, ಅದೇ ಕೋಪ ಅಷ್ಟೇ.